ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿದೆ. ರಾಜ್ಯದ ಮೂವರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದಿದೆ. ಪ್ರಮುಖವಾಗಿ ಕೊಪ್ಪಳದ ಭೀಮವ್ವ ಬಾಳಪ್ಪಗೆ ಈ ಪ್ರಶಸ್ತಿ ಲಭಿಸಿದೆ. ಇನ್ನು ಕಲಬುರಗಿ ಕ್ಯಾನ್ಸರ್ ತಜ್ಞೆ ವಿಜಯಲಕ್ಷ್ಮಿಗೂ ಕೂಡ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು ಗೊಂದಳ್ಳಿ ಕಲಾವಿದ ವೆಂಕಪ್ಪ ಅಂಬಾಜಿ ಅವರಿಗೂ ಕೂಡ ಈ ಪ್ರಶಸ್ತಿ ಸಿಕ್ಕಿದೆ. ಸೊ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಲಾಯಿತು 2025. ಸೊ ರಾಜ್ಯದ ಮೂವರಿಗೆ ಪದ್ಮಶ್ರೀ ಪ್ರಶಸ್ತಿ ಹೊಂದಿರುವಂಥದ್ದು ಕೊಪ್ಪಳದ ಭೀಮವ್ವ ಬಾಳಪ್ಪಗೆ ಅವಾರ್ಡ್, ಇನ್ನು ವಿಜಯಲಕ್ಷ್ಮಿ ಆ್ಯಂಡ್ ಅಂಬಾಜಿ ಸುಗಟೇಕರ್ ಅಂತೇಳಿ. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಿದ್ದಾರೆ. ಕರ್ನಾಟಕ ರಾಜ್ಯದ ಮೂವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ವೆಂಕಪ್ಪ ಅಂಬಾಜಿ, ಇನ್ನು ಭೀಮವ್ವ ದೊಡ್ಡ ಬಾಲಪ್ಪಗೆ ಪ್ರಶಸ್ತಿ ಲಭಿಸಿದೆ. ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿರುವಂಥ ಪ್ರಶಸ್ತಿ ಇದು ಪದ್ಮಶ್ರೀ ಪ್ರಶಸ್ತಿ. ನೋಡಿ, ಗಣರಾಜ್ಯೋತ್ಸವದ ಮುನ್ನ 2025ನೇ ಸಾಲಿನ ಪದ್ಮ ಪ್ರಶಸ್ತಿಗಳ ಪುರಸ್ಕೃತರ ಪಟ್ಟಿಯನ್ನು ಈಗ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ. ಅನೇಕ ಸಾಧಕರಿಗೆ ಪದ್ಮ ಪ್ರಶಸ್ತಿಯನ್ನು ಘೋಷಿಸಿದೆ. ಸ್ತ್ರೀರೋಗ ತಜ್ಞೆ ಡಾಕ್ಟರ್ ನಿರ್ಜಾ ಭಟ್ಲಾ, ಭೋಜ್ಪುರದ ಸಮಾಜ ಸೇವಕ ಭೀಮ್ ಸಿಂಗ್ ಭವೇಶ್, ವಾದ್ಯಗಾರ ಪಿ ದಕ್ಷಿಣಮೂರ್ತಿ, ಕೃಷಿಕ ಎಲ್ ಆ್ಯಂಗಿಂಗ್ ಸೇರಿದಂತೆ ಅನೇಕರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಗರ್ಭಕಂಠದ ಕ್ಯಾನ್ಸರ್ ಪತ್ತೆ, ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಗೆ ವಿಶೇಷ ಗಮನ ಹರಿಸುವ ದೆಹಲಿಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ನಿರ್ಜಾ ಭಟ್ಲಾ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೆಯೇ ನಮ್ಮ ಕರ್ನಾಟಕ ಅಂತ ಬಂದಾಗ ಮೂವರಿಗೂ ಕೂಡ, ನಮ್ಮ ರಾಜ್ಯಕ್ಕೆ ಮೂವರಿಗೆ ಈ ಪ್ರಶಸ್ತಿ ಹೊಂದಿರುವಂಥದ್ದು ಹೆಮ್ಮೆಯ ವಿಚಾರ. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ 2025ರ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿದೆ. ಸೊ ಗಣರಾಜ್ಯೋತ್ಸವಕ್ಕೂ ಮುನ್ನ ಈ ರೀತಿಯಾಗಿ ಪದ್ಮ ಪ್ರಶಸ್ತಿ ಘೋಷಣೆ ಮಾಡಿರುವಂಥದ್ದು. ದ್ರೌಪದಿ ಮುರ್ಮು ಅವರು ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. 2025ನೇ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಪ್ಯಾರಾಲಿಂಪಿಕ್ನಲ್ಲಿ ಚಿನ್ನ ಗೆದ್ದಿರುವಂತಹ ಮೊದಲ ಭಾರತೀಯ ಪ್ಯಾರಾಲಿಂಪಿಯನ್ ಅರ್ವಿಂದರ್ ಸಿಂಗ್ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ನಾಟಕದ ಜಾನಪದ ಗಾಯಕ ವೆಂಕಪ್ಪ ಅಂಬಾಜಿ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ವೈದ್ಯಕೀಯ, ಸಾಮಾಜಿಕ ಕಾರ್ಯ, ಸಂಗೀತ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳಿಗಾಗಿ ಕ್ರಮವಾಗಿ ಡಾಕ್ಟರ್ ನೀರಜಾ ಬಂಟ್ಲಾ, ಭೀಮ್ ಸಿಂಗ್ ಭವೇಶ್, ಪಿ ದಕ್ಷಿಣಮೂರ್ತಿ ಮತ್ತು ಎಲ್ ಆ್ಯಂಗಿಂಗ್ ಅವರಿಗೂ ಕೂಡ ಪ್ರಶಸ್ತಿ ಲಭಿಸಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕರ್ನಾಟಕದ ಬಾಗಲಕೋಟೆ ನಿವಾಸಿಯಾಗಿರುವಂಥ ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರು ಜಾನಪದ ಗಾಯಕರು. 1000ಕ್ಕೂ ಹೆಚ್ಚು ಗೊಂದಳಿ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಸಾವಿರಾರು ಜನರಿಗೆ ಉಚಿತವಾಗಿ ಹಾಡುಗಾರಿಕೆ ಕಲಿಸುವ ಅವರ ಕ್ರಮಕ್ಕಾಗಿ ಜಾನಪದ ಗಾಯಕನನ್ನು ಪ್ರಧಾನಿ ಮೋದಿ ಈ ಹಿಂದೆ ಮನ್ ಕಿ ಬಾತ್ನಲ್ಲೂ ಕೂಡ ಶ್ಲಾಘಿಸಿದರು. ಅವರಿಗೂ ಕೂಡ ಈಗ ಪದ್ಮಶ್ರೀ ಪ್ರಶಸ್ತಿ ಕೂಡ ನೀಡಲಾಗಿದೆ. ಗರ್ಭಕಂಠದ ಕ್ಯಾನ್ಸರ್ ಪತ್ತೆ, ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಯಲ್ಲಿ ವಿಶೇಷ ತಜ್ಞರಾಗಿರುವ ದೆಹಲಿಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ನಿರ್ಜಾ ಭಟ್ಲಾ ಅವರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಭೋಜ್ಪುರದ ಸಮಾಜ ಸೇವಕ ಭೀಮ್ ಸಿಂಗ್ ಭವೇಶ್ ಅವರಿಗೂ ಕೂಡ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಮೂವರಿಗೆ ಇನ್ನು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಭೀಮವ್ವ ಬಾಳಪ್ಪ ಅವರ ಮೊಮ್ಮಗ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಈಗ ಈ ಅವಾರ್ಡ್ ಸಿಕ್ಕಿದೆ, ಎಷ್ಟು ಖುಷಿ ಇದೆ, ಹೇಗಿದೆ ಸಂಭ್ರಮ? ತುಂಬಾ ಖುಷಿಯಾಗಿದೆ ಸರ್. ಅಜ್ಜಿಯವರಿಗೆ ಪದ್ಮಶ್ರೀ ಆಗಿತ್ತು ಸರ್. ನಮ್ಮ ಮೊದ್ಲಿಂದಾನು ಇದು ಕನಸಾಗಿತ್ತು ಸರ್. ಬಟ್ ಇವತ್ತು ನನಸಾದ ದಿನ ತುಂಬಾ ಇಡೀ ನಮ್ಮ ಕುಟುಂಬಕ್ಕಾಗಿರ್ಬೋದು, ಇಡೀ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಖುಷಿಯ ವಿಚಾರ ಸರ್ ಇದು. ಇಡೀ ನಮ್ಮ ಜಿಲ್ಲೆ ಹೆಮ್ಮೆ ಪಡುವಂತ ವಿಚಾರ ಸರ್. ಹಾಗಾಗಿ ನಾವು ಅಜ್ಜಿಯವರಿಗೆ ಪ್ರಶಸ್ತಿ ಸಿಕ್ಕಿದಕ್ಕೆ ಇಡೀ ಮಾಧ್ಯಮದವರಿಗೆ ಹಾಗೂ ಇಡೀ ನಮ್ಮ ಕೊಪ್ಪಳ ಜನತೆಗೆ, ಇಡೀ ಕರ್ನಾಟಕ ಜನತೆಗೆ ನಾವು ಇವತ್ತು ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ.
ನೀವು ನಿರೀಕ್ಷೆ ಮಾಡಿದ್ರಾ ಈ ರೀತಿಯಾಗಿ ರಾಷ್ಟ್ರಪತಿ ಕಡೆಯಿಂದ ಇಂಥ ಪ್ರಶಸ್ತಿ ನಮಗೆ ಬರುತ್ತೆ ಅಂತೇಳಿ? ಇಲ್ಲ, ನಿರೀಕ್ಷೆ ಮಾಡಿರ್ಲಿಲ್ಲ ಸರ್. ಬಟ್ ಎಲ್ಲೋ ಒಂದ್ ಕಡೆ ಒಂದು ನಂಬಿಕೆ ಭರವಸೆ ಇತ್ತು ಸರ್. ಇವತ್ತಲ್ಲ ನಾಳೆ ಅಜ್ಜಿಗೆ ಸಿಗುತ್ತೆ, ಶತಾಯುಷಿ ಸರ್. ಅಜ್ಜಿಯವರು 100 ವರ್ಷ ಮೇಲಾಗಿದೆ. ಇವತ್ತಲ್ಲ ನಾಳೆ ಅಜ್ಜಿಯವರಿಗಿಂತ ಗೌರವ ಸಿಗಬಹುದು. ಆ ಗೌರವಕ್ಕಿಂತ ದೊಡ್ಡ ಸಾಧನೆ ಅಜ್ಜಿಯವ್ರು ಮಾಡಿದ್ರಿ ಸರ್ ಮೊದ್ಲೇ. ಹಂಗಾಗಿ ನಮಗೆ ಬಹಳ ಒಂದು ಹೋಪ್ ಇತ್ತು ಸರ್. ಇವತ್ತು ಅದು ಸಿಕ್ಕಿದೆ, ತುಂಬಾ ಖುಷಿಯಾಗಿತ್ತು. ಅಜ್ಜಿಯ ಸಾಧನೆಯ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಅವರ ಸಾಧನೆ ನೋಡಿನೇ ಈ ರೀತಿಯ ಪ್ರಶಸ್ತಿ ಬರೋದು. ಹೌದೌದೌದು, ಅವಶ್ಯವಾಗಿ ಸರ್. ಅಜ್ಜಿಯವರಿಗೆ 2004 ಮತ್ತು 2006 ಸರ್ ಜಾನಪದ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತು ಸರ್. ಧರ್ಮ್ ಸಿಂಗ್ ಸಾಹೇಬ್ರು CM ಸಾಹೇಬ್ರು ಇದ್ದಾಗ 2004 ಮತ್ತು 2005 ಅವರಿಗೆ ಜಾನಪದ ಬಯಲಾಟ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತು. ನಂತರ 2014 ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತು ಸರ್ ಅಜ್ಜಿಯವರಿಗೆ. ನಂತರ 2020 ಬಿಜೆಪಿ ಸರ್ಕಾರ ಇದ್ದಾಗ ಜಾನಪದ ಶ್ರೀ ಅವಾರ್ಡ್ ಅಂತ ಕೊಟ್ರು ಸರ್. ಅದು ಕೂಡ ದೊಡ್ಡ ಪ್ರಶಸ್ತಿ ಸರ್. ಹಾಗೂ ಅಜ್ಜಿಯವರು ಔಟ್ ಆಫ್ ಕಂಟ್ರಿಗಳಲ್ಲಿ ಗೊಂಬೆ ಆಟ ಪ್ರದರ್ಶನ ಮಾಡಿ ರಾಮಾಯಣ ಮಹಾಭಾರತವನ್ನ ಎಳೆಗೆ ಈಗೂ ಕೂಡ ಹೇಳ್ತಾರೆ ಸರ್. ಅಜ್ಜಿಯವರು ಇನ್ನೂ ಗಟ್ಟಿದ್ದಾರೆ. ನಿಮ್ಮ ಈ ಕುಟುಂಬಕ್ಕೆ ಕಲೆ ಆವರಿಸಿಕೊಂಡಿದೆ ಹೇಗೆ? ಹೌದೌದು ಸರ್. ಮೊದ್ಲಿಂದಾನು ನಮ್ಮ ಅಜ್ಜ ಮುತ್ತಾತದಿಂದಾನು ಇದೇ ಗೊಂಬೆ ಆಟ ಆಡಿಸ್ಕೊಂತ ಬಂದಿದ್ರು ಸರ್. ಬಟ್ ನಮ್ಮ ಅಜ್ಜನವರು ತೀರ್ಕೊಂಡ್ರು ಸರ್. ನಮ್ಮ ಅಜ್ಜವರು ನಿಧನ ನಂತರ ನಮ್ಮ ಅಜ್ಜಿಯವರು ಅದನ್ನ ಸೇವೆ ಮುಂದುವರ್ಸ್ಕೊಂಡು ಹೋದ್ರು ಸರ್. ಈಗಲೂ ಕೂಡ 20 ರಿಂದ 30 ಸಾವಿರ ಕಾರ್ಯಕ್ರಮ ಕೊಟ್ರು ಸರ್. ಹಳ್ಳಿಗಳಿಗೂ ಆಡ್ತಿದ್ರು ಸರ್ ನಮ್ಮ ತಾತ ಅಜ್ಜಿಯವರು. ಇವತ್ತು ಅದು ಅವ್ರ ಕಷ್ಟ ಒಂದು ಶ್ರಮಕ್ಕೋಸ್ಕರ ಇವತ್ತು ಈ ಫಲ ಸಿಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ ಸರ್. ನೆಕ್ಸ್ಟ್ ಅವರು ಅಮೆರಿಕಾ, ಪ್ಯಾರಿಸ್, ಇಟ್ಲಿ, ಇರಾನ್, ಇರಾಕ್, ಸ್ವಿಟ್ಜರ್ಲ್ಯಾಂಡ್, ಹಾಲೆಂಡ್, ದುಬೈಗಳಲ್ಲಿ ಪ್ರದರ್ಶನ ಮಾಡಿದಾರೆ ಸರ್ 1994. ನಂತರ ಈ ಕರ್ನಾಟಕದಲ್ಲಿ ಹಂಪೆ ಉತ್ಸವ ಆಗಿರ್ಬೋದು, ಮೈಸೂರು ದಸರಾ, ಆನೆಗುಂದಿ ಉತ್ಸವ, ಹಲವಾರು ಉತ್ಸವಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್. ಈಗಲೂ ಕೂಡ ನಾವು ಕಲೆ, ನಮ್ಮ ಮೊಮ್ಮಕ್ಕಳಾದ್ರೂ ಕೂಡ ನಾವು ಕಲೆ ಉಳಿಸ್ಕೊಂಡು ಹೊಂಟಿದೀವಿ ಸರ್. ಈಗ ಪರಂಪರೆಯಿಂದ ಬಂದಿದೆ. ಹೌದೌದು ಸರ್. ಮೊದ್ಲಿಂದನೂ ನಮ್ಮ ಅಜ್ಜ ಮುತ್ತಾತನ ಕಾಲದಿಂದಲೂ ಈ ತೊಗಲುಗೊಂಬೆ ಆಟ ಪರಂಪರೆಯಿಂದ ಬಂದಿದೆ ಸರ್. ಎಸ್ ಸರ್, ನಿಮ್ಮ ಕಲೆ ಹಾಗೆ ಮುಂದುವರಿಯಲಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಪ್ರಮುಖವಾಗಿ ನಮ್ಮ ಕರ್ನಾಟಕದ 3 ಪದ್ಮಶ್ರೀ ಪ್ರಶಸ್ತಿ ಅಂತ ಘೋಷಣೆ ಆಗಿದೆ. 2025 ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು ದೇಶದ ಪ್ರತಿಷ್ಠಿತ ಒಂದು ಪದ್ಮಶ್ರೀ ಪ್ರಶಸ್ತಿ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.